ಬಟ್ ಒಂದು ಫೋಟೋ ಇದೆ ವೀರಪ್ಪನ್ ನಿಮಗೆಲ್ಲ ಆವಾಗ ಸ್ವಲ್ಪ ಹೋಪ್ ಬಂತು. ಓ ಏನೋ ಇದೆ ಇದು. ಅವನು ಪಂಚ ಶರ್ಟ್ ಎಲ್ಲ ತರಿಸಿ ಹಾಕಿದ ಮೇಲೆ ಒಂದು ಸ್ವಲ್ಪ ಇರ್ಬೋದೇನೋ ಅನ್ನೋದೊಂದು ಸ್ವಲ್ಪ ನನ್ನ ಮೈಂಡಲ್ಲಿ ಬಂತು. ಬಿಡುಗಡೆ ಆಗ್ತೀವೇನೋ ಅಂತ. ಅದು ಫೈನಲ್ ಲಾಸ್ಟ್ ಡೇ. ಅದು ಅದೆಲ್ಲಿ ನಡೆದಿದ್ದ ಸನ್ಮಾನ? ಇದು 15 ಕಿಲೋಮೀಟರ್ ಹೋಗ್ಬೇಕು ಒಳಗಡೆ. ಹೌದೌದು. ಇನ್ನು 30 ಡೇಸ್ ನಾವು ಇಲ್ಲೇ ಇದ್ವಿ ಹೊರಗಡೆ, ಈ ಕಡಲ್ಲಿ, ಇದೇ ಕಡಲ್ಲಿ ಎಲ್ಲ ಫುಲ್ ಹೋಗ್ತಾ ಇಂಟೀರಿಯರ್ ಹೋಗ್ತಾ ಇರುತ್ತೆ. ಇದು ಪರ್ವತಗಳು, ಆ ಪರ್ವತ ಮೇಲೆ ಹೋಗಿಲ್ಲ, ಇಲ್ಲ ಇಂಟೀರಿಯರ್ ಒಳಗಡೆ ಪರ್ವತ ತಪ್ಪಲು ಮತ್ತೆ ಹಿಂಗೆ ಹೋಗಿದ್ದೀವಿ ಫುಲ್ ಒಳಗಡೆ. ಸೊ ನೀವು ಬೆಟ್ಟಗಳು ಹತ್ತಿಲ್ಲ, ತುಂಬ ದೊಡ್ಡ ಬೆಟ್ಟ ಹತ್ತಿಲ್ಲ, ಇವೆಲ್ಲ ದೊಡ್ಡ ಬೆಟ್ಟಗಳು. ಇದು ಈ ಬೆಟ್ಟದಿಂದ ಆ ಕಡೆಗೆ ಹೋಗ್ಬೇಕು ಅಂದರೆ ಹಿಂಗೆ ಹೋಗೋನು. ಓಹೋ, ಹಿಂಗೆ ಹೋಗಿ ಹಂಗೆ ಬಂದ್ಬಿಡೋಣ. ಹೌದು, ಹಿಂಗೆ ಹತ್ತಿಲ್ಲ ಅಂದರೆ ಆ ಥರನೂ ಹತ್ತಿದ್ದೀರಿ. ಆ ಥರ ದೊಡ್ಡ ಬೆಟ್ಟ ಹತ್ತಿದ್ದೀವಿ. ಅಯ್ಯೋ ಸುಸ್ತಾಗ್ಬಿಟ್ಟಿದೆ ಹಂಗೇನೆ ಹತ್ತೋರಿಗೆ ಹಿಂಗೆ. ಆ ಥರದ ಬೆಟ್ಟ ಹತ್ತಿದ್ದೀವಿ. ಆದರೆ ಬಹುತೇಕ ಆ ಬೆಟ್ಟಗಳು ಹೀಗಿದೆ ಅಂದರೆ ಹಂಗೆ ಎಡ್ಜಲ್ಲಿ ಹಿಂಗೆ ಹೋಗಿ ಆ ಕಡೆ ಹೋಗೋಣ, ಆ ಥರ ಮಾಡೋಣ. ನಾನು ಇಲ್ಲಿ ನಿಂತಿದ್ರು ಈಗಲೂ ನನಗೆ ಇನ್ಯಾರು ಬಂದ್ಬಿಡ್ತಾರೇನಪ್ಪ ಅನಿಸ್ತಾ ಇದೆ ಅಷ್ಟೊಂದು. ಯಾಕಂದರೆ ಆ ಥರ ಕಷ್ಟಗಳು ಅನುಭವಿಸಿರೋದಲ್ಲಿ ಕಣ್ಣೀರು ಹಾಕಿರೋದು ಅದು ಯಾರಿಗೂ ಬೇಡ ಸರ್ ಅಂತ ಒಂದು ಹಿಂಸೆ. ಬಟ್ ಅದು ನಾವು ಅವ್ರ ಜೊತೆಲಿ ಇದ್ವಲ್ಲ, ಅದು ನಮ್ಮ ಭಾಗ್ಯ. ಅಪ್ಪಾಜಿ ಜೊತೆಗೆ ಇದ್ದದ್ದು ಯಾರಿಗೂ ಸಿಗಲ್ಲ. ಅದು ಅದೆಲ್ಲ ನೆನೆಸ್ಕೊಂಡ್ರೆ ಅವ್ರ ಜೊತೆಲಿ ನಮಗೆ ಏನೋ ಹುಟ್ಟು ಬಂದರೆ ಏನು ಮಾಡಿದೀಯಾ ನೀನು, ಏನು ಸಾರ್ಥಕ ಆಯಿತು ಅಂತಾರಲ್ಲ, ಇದೇ ದೊಡ್ಡ ಸಾರ್ಥಕ ನನ್ನ ಜೀವನದಲ್ಲಿ. ನೀವು ಹುಟ್ಟಿ ಏನು ಸಾರ್ಥಕ ಆಗ್ಬಿಡ್ತು ಅಂತಾರಲ್ಲ, ಅವ್ರ ಜೊತೆಲಿ ಇದ್ದದ್ದೇ ಒಂದು ದೊಡ್ಡ ಸಾರ್ಥಕ ನನಗೆ. ಯಾಕಂದರೆ ಅವರು ಅಷ್ಟೊಂದು ಮೇರು ಪರ್ವತ ಅವರು. ಅಂದರೆ ಯಾವುದರಲ್ಲಿ, ಗುಣದಲ್ಲಿ, ಊರಲ್ಲಿ ಇದ್ವಲ್ಲ ನಾನು ಅನ್ನೋದು. 108 ದಿನ ಕೊನೆವರೆಗೂ ಇದ್ರಲ್ಲ. ಈ ಸುಖದಲ್ಲಿ ಇದ್ಬಿಡ್ಬೋದು, ಆ ಒಂದು ಕಷ್ಟ ಓಹೋ ಕಷ್ಟದ ಅಂತಿಂತ ಕಷ್ಟ ಅಲ್ಲ, ಸುಖ ಅವ್ರ ಜೊತೆಲಿ ಇರೋದು. ಇವತ್ತು ನೆನೆಸ್ಕೊಂಡಿರೋದು ನಾವು ಹುಟ್ಕೊಂಡಕ್ಕೆ ಸಾರ್ಥಕ ಅನ್ನಿಸ್ತಾ ಇದ್ದಂಗೆ. ಏನು ಹೇಳಿದ ಅವ್ನು ಬಿಡುಗಡೆ ದಿನ ಅಥವಾ ಬಿಡುಗಡೆ ದಿನ ಬಂದ್ಬಿಟ್ಟು ನೀವು ಎಲ್ಲ ಬಿಡುಗಡೆ ಇಲ್ಲ, ಎಲ್ಲ ಮುಗೀತು, ಸಮಸ್ಯೆ ಎಲ್ಲ ನೀವು ಕಳಿಸ್ತಾ ಇದ್ದೀವಿ, ನಮ್ಮಿಂದ ತೊಂದರೆ ಆಗಿದೆ ಅಂತ. ಎಲ್ಲ ಸಹಜ ಅದು ಹೇಳೋದು, ಸಿಕ್ಕಾಬಿಟ್ಟೆ ತೊಂದರೆ ಆಗಿದೆ ಅಂದ್ಬಿಟ್ಟು ಹೇಳ್ದ. ಅಣ್ಣವ್ರಿಗೆ ಕ್ಷಮೆ ಏನಾರು ಕೇಳಿದ್ನ? ಕ್ಷಮಿಸಿ ಕ್ಷಮೆ ಆಗಿದೆ, ನನಗೆ ತಪ್ಪು ಮಾಡಿದೆ, ನಂದು ಆಗಿದೆ.